ಹಲೋ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಾನೊಂದು ಒಂದು ಚಿಕ್ಕ ವೀಡಿಯೋ ಮಾಡ್ತಾ ಇದ್ದೇನೆ. ನಾನು ಆ್ಯಕ್ಚುಲಿ ಇಂಟರ್ನೆಟ್ಟಲ್ಲಿ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಕೆಲವು ವೀಡಿಯೋ ನೋಡಿದ್ದೆ, ಹೌ ವೆಲ್ ಮೆನ್ ಲಿಸನ್ ಅಂತ ಹೇಳಿ. ಸೊ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ವೈಫ್ ಹಸ್ಬೆಂಡಿಗೆ ಒಂದು ಸಿಂಪಲ್ 2 ಕ್ವೆಶ್ಚನ್ ಕೇಳ್ತಾರೆ, ಅವರು ಅದನ್ನು ಹೇಗೆ ಆನ್ಸರ್ ಮಾಡ್ತಾರೆ ಅಂತ ಹೇಳಿ. ಸೊ ಅವರು ಕೆಲಸ ಅಂದರೆ ಕೇಳಿಸ್ಕೊಳ್ತಾರಾ ಇಲ್ವಾ ಅನ್ನೋದಕ್ಕೆ ಒಂದು ಟೆಸ್ಟ್, ಆ ಟೈಪ್. ಸೊ ನಾನು ಅದನ್ನು ನನ್ನ ಹಸ್ಬೆಂಡ್ ಮೇಲೆಗೆ ಟ್ರೈ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ನೋಡುವ ನನಗೆ ಒಂದು ಅಟೆಂಟಿವ್ ಹಸ್ಬೆಂಡ್ ಸಿಕ್ಕಿದ್ದಾರಾ ಅಥವಾ ಡಂಬ್ ಹಸ್ಬೆಂಡ್ ಸಿಕ್ಕಿದ್ದಾರಾ ಅಂತ ಹೇಳಿ ನೋಡುವ. ಈಗ ಗೊತ್ತಾಗ್ತದೆ, ಹೋಗೋ ಬನ್ನಿ. ನಾನೀಗ ನಿಮಗೆ ಅಂತ ಕೇಳ್ತೇನೆ, ನೀವು ಪಟ್ ಅಂತ ಆನ್ಸರ್ ಮಾಡಬೇಕು, ಮತ್ತು ನಾನು ಹೇಳಿದ್ದು ಮಾಡಬೇಕಾಯ್ತಾ? ಇಂಗ್ಲೀಷಲ್ಲಿ. ಬಟ್ ಟೆಲ್ ಟಾಪ್ 3 times. Top 3 times. Top 3 times. Tell top 3 times. Top. Tell top 3 times. Top. What will you do if the traffic signal turns green? Move. ಆಯ್ತಾಯ್ತು, one more. Tell silk 3 times. Silk. Silk 3 times. Silk. What will the cow drink? ಪಟ್ ಅಂತ ಹೇಳ್ಬೇಕಂತ ಹೇಳ್ತೇನೆ ನಾನು. ಇದು ಮೋಸ. ಪಟ್ ಅಂತ ಹೇಳ್ಬೇಕು. ಇದು ಮೋಸ, ಕಂಪ್ಲೀಟ್ ಮೋಸ. ಇಲ್ಲ ನಾನು ಪಟ್ ಅಂತ ಹೇಳಿದ್ದೇನೆ. ಇಲ್ಲ, ಇದು ಮೋಸ. ನಾ ಪಟ್ ಅಂತ ಹೇಳ್ಬೇಕಂತ ಹೇಳಿದೆ. ಹೇಗೆ ಹಾಕಿದ್ರೆ ಕೂಡ ಅದು ನಿಂಗೆ ಅನಲೈಸಿಂಗ್, ಥಿಂಕಿಂಗ್, AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೀವು ಹ್ಯೂಮನ್ ಇಂಟೆಲಿಜೆನ್ಸ್. ಹ್ಯೂಮನ್ ಇಂಟೆಲಿಜೆನ್ಸ್ ಇನ್ಸ್ಟೆಂಟ್ ಆಗಿ ಬರಬೇಕು. ಇಲ್ಲ, ನಾನು ಅದನ್ನು ಥಿಂಕ್ ಮಾಡಿ. ಇದು ಮೋಸ ಆಯ್ತಾ? ಇದು ಮೋಸ. ನಾನು ಹೇಳ್ತೇನೆ ಇದು ಮೋಸ. ನಾನು ಇನ್ಸ್ಟೆಂಟ್ ಆನ್ಸರ್ ಮಾಡ್ಬೇಕಂತ ಹೇಳಿದ್ದೇನೆ. ಮಾಡಿ ಆನ್ಸರ್ ಮಾಡುದು. ಇನ್ಸ್ಟೆಂಟ್ ಆನ್ಸರ್ ಮಾಡ್ಲಿಕ್ಕೆ ಅಂತ ಇನ್ಸ್ಟೆಂಟ್ ಕುಕ್ಕರ್ ನಮ್ದು. ಫ್ಲಾಪ್ ಆಯ್ತಾ? ಹ್ಯೂಮನ್ ಫ್ಲಾಪ್ ಇವರು ಫ್ಲಾಪ್. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಹೇಗೆ ಅವರು ಇದು ಮಾಡಿದ್ದು, ಮೋಸ ಮಾಡಿದಂತೇಳಿ. ಫಸ್ಟ್ ಕ್ವಶನ್ ಐ ಅಂಡರ್ಸ್ಟ್ಯಾಂಡ್, ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಬಟ್ ಸೆಕೆಂಡ್ ಕ್ವಶನಿಗೆ ಅವರ ಬಾಯಲ್ಲಿ ಮಿಲ್ಕ್ ಅಂತ ಬಂದಿದೆ. ಅಲ್ಲೇ ಅವರು ಪಾಸ್ ತಗೊಂಡು ಇದು ಟ್ರಿಕ್ಕಿ ಕ್ವಶನ್ ಇರ್ತದೆ ಅಂತ ವಾಟರ್ ಅಂತ ಹೇಳ್ತಾ ಇದ್ದಾರೆ. ಆಯಿತಾ? ಭಯಂಕರ ಮಂಗ ಮಾಡ್ತಾರೆ. ಕನ್ಕ್ಲೂಷನ್ ಏನಂತ ಹೇಳಿದರೆ, ಹೀ ಈಸ್ ಅಟೆಂಟಿವ್. ನಾನೇನು ಮಾತಾಡ್ತೇನೆ ಅದನ್ನು ಕೇಳ್ತಾರೆ ಅಂತ ಹೇಳಿದ್ರಿಂದ ಪ್ರೂವ್ ಆಗ್ತದೆ. ಹೀ ಈಸ್ ನಾಟ್ ಡಮ್, ಹೀ ಈಸ್ ಇಂಟೆಲಿಜೆಂಟ್ ಆ್ಯಂಡ್ ಸ್ಮಾರ್ಟ್. ಬಟ್ ಒಂದು ಹೇಳ್ತೇನೆ, ಯಾರಿಗೆ ಡಂಬ್ ಹಸ್ಬೆಂಡ್ ಸಿಕ್ಕಿದಾರಲ್ಲ, ರಿಯಲಿ ಲಕ್ಕಿ. ಆಯಿತಾ? ನೀವೇನಾದರೂ ನಾನಿವತ್ತು ಅಷ್ಟು ಸ್ಪೆಂಡ್ ಮಾಡಿದೆ, ಇವತ್ತು ಇಷ್ಟು ಸ್ಪೆಂಡ್ ಮಾಡಿದೆ, ಅಥವಾ ನಾನಿವತ್ತು ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಅಂತ ಹೇಳಿದರೆ, ನಿಮ್ಮನ್ನು ಅಷ್ಟು ಅಟೆಂಟಿವ್ ಆಗಿ ಕೇಳದಿದ್ದವರಿಗೆ ನೀವು ಮಂಗ ಮಾಡ್ಬೋದು. ಇಂಥವ್ರನ್ನ ಮಂಗ ಮಾಡೋದು ಭಾರಿ ಕಷ್ಟ ಉಂಟು. ಹೇಳಿದೆಲ್ಲ ಕರೆಕ್ಟಾಗಿ ಹೇಳ್ತಾರೆ. ಅಷ್ಟೇ ಇವತ್ತಿನ ವೀಡಿಯೋಲ್ಲಿ. ನೆಕ್ಸ್ಟ್ ವೀಡಿಯೋಲಿ ಸಿಗುವ. ಅಲ್ಲಿವರೆಗೆ ಬಾಯ್.